ಮಶ್ರೂಮ್ ಗೀ ರೋಸ್ಟ್. ಹೆಸರು ತಕ್ಕಂಗೆ ಗೀ, ಇಟ್ಸ್ ಅ ಗುಡ್ ಫ್ಯಾಟ್, ಬೆಟರ್ ದೆನ್ ಆಯಿಲ್. ಈಗ ಮಶ್ರೂಮ್ ಗೀ ರೋಸ್ಟ್ ಮಾಡಲು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ, ಅದಕ್ಕೆ 2 ಸ್ಪೂನ್ ಧನಿಯಾ, ಸ್ವಲ್ಪ ಜೀರಿಗೆ, ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕಂದು ಬಣ್ಣ ಬರುತ್ತೆ ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ನಂತರ ಸ್ವಲ್ಪ ಮೆಣಸು, ಸ್ವಲ್ಪ ಮೆಂತೆ, ಆಮೇಲೆ ಒಣ ಮೆಣಸಿನ್ಕಾಯಿ 8ರಿಂದ 10 ಮುರಿದ್ಬಿಟ್ಟು ಹಾಕ್ಕೋಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಚೆನ್ನಾಗಿ ಟಾಸ್ ಮಾಡಿದ ನಂತರ 8ರಿಂದ 10 ಬೆಳ್ಳುಳ್ಳಿ ಹೆಸಲು, ಅದನ್ನು ಆರಲು ಬಿಡಬೇಕು. ಈಗ ನಂತರ ಮಶ್ರೂಮ್ಸನ್ನು ಈ ಲೆವೆಲ್ ತಿಕ್ನೆಸ್ಗೆ ಕಟ್ ಮಾಡಿಕೊಂಡು ಒಂದು ಬಾಣಲಿಯಲ್ಲಿ ತುಪ್ಪ ಸೇರಿಸಿ ಮಶ್ರೂಮ್ಸನ್ನು ಆ್ಯಡ್ ಮಾಡಬೇಕು. ಮಶ್ರೂಮ್ಸಲ್ಲಿ ಮೊದಲೇ ವಾಟರ್ ಕಂಟೆಂಟ್ ಇರುತ್ತೆ. ಆ ವಾಟರ್ ಕಂಟೆಂಟ್ ಎಲ್ಲ ರಿಲೀಸ್ ಆದ ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಬೇಕು. ಮಶ್ರೂಮ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಇಟ್ಸ್ ಹೈ ಇನ್ ಪ್ರೋಟೀನ್. ಮಶ್ರೂಮ್ ವಾಟರ್ ಕಂಟೆಂಟ್ ಬಿಟ್ಟ ನಂತರ ಅರಿಶಿನ, ಉಪ್ಪು ಸೇರಿಸ್ಕೊಳ್ಳಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಮಸಾಲನ್ನು ಪ್ರಿಪೇರ್ ಮಾಡಿಕೊಂಡಿದ್ದವಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು, ಸ್ವಲ್ಪ ತಿಕ್ಕಾಗಿತ್ತು ಜಾಸ್ತಿ ಪೇಸ್ಟ್, ಅದಕ್ಕೆ ವಾಟರ್ ಸೇರಿಸಿ ಸ್ವಲ್ಪ ತಿನ್ ಮಾಡಿದ್ದೀನಿ ಪೇಸ್ಟನ್ನು. ಇವಾಗ ಅದೇ ಬಾಣಲಿಯಲ್ಲಿ ಮತ್ತೆ ತುಪ್ಪ ಸೇರಿಸಿ ಈ ಮಸಾಲನ್ನು ಮತ್ತೆ ಹುರ್ಕೊಳ್ಬೇಕು. ತುಪ್ಪ ಮೇಲೆ ತೇಲುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು, ಇಲ್ಲಾಂದರೆ ಘಾಟಾಗಿರುತ್ತದೆ. ಸ್ವಲ್ಪ ಕರಿಬೇವು ಫ್ಲೇವರ್ಗೋಸ್ಕರ, ಇಟ್ ಎನ್ಹ್ಯಾನ್ಸ್ ಅ ವೆರಿ ಗುಡ್ ಫ್ಲೇವರ್. ಈಗ ಮಶ್ರೂಮ್ಸರೆಲ್ಲ ವಾಟರ್ ಕಂಟೆಂಟ್ ಎಲ್ಲ ಹೋಗಿದೆ, ಬಟ್ ಸ್ವಲ್ಪ ನನಗೆ ಗ್ರೇವಿ ಬೇಕಿತ್ತು. ಅದಕ್ಕೆ ಸ್ವಲ್ಪ ನಾನೇ ವಾಟರ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಮಸಾಲನ್ನು ಸೇರಿಸ್ಕೋಬೇಕು. ಇದು ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ಸ್ ಆ ಮಸಾಲನ್ನು ಇಟ್ಕೋಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈ ವಾಟರ್ ಕಂಟೆಂಟೆಲ್ಲ ಸ್ವಲ್ಪ ತಿಕ್ಕಾಗುತ್ತೆ, ಹಂಗಂದು ಫುಲ್ ತಿಕ್ಕಲ್ಲ, ಸ್ವಲ್ಪ ತಿಕ್ಕಾಗುತ್ತೆ. ಸೊ ದಟ್ ನಾವು ರೈಸ್ಗೆ, ಪರೋಟಾಗೆ, ಚಪಾತಿಗೆ ವಿ ಕ್ಯಾನ್ ಎಂಜಾಯ್ ವಿತ್ ದ್ಯಾಟ್. 5 ಮಿನಿಟ್ಸ್ಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಇದೆಲ್ಲ ಆದ ನಂತರ ಸ್ವಲ್ಪ ತಿಕ್ಕಾಗಿದೆ ಗ್ರೇವಿ. ಸೊ ದಟ್ ವಿ ಶುಡ್ ಆ್ಯಡ್ ಲಿಟಲ್ ಲೆಮನ್ ಜ್ಯೂಸ್. ಮಶ್ರೂಮ್ ಗೀ ರೋಸ್ಟ್ನ ಸ್ವಲ್ಪ ಸ್ಪೈಸಿ ಮಾಡೋಕ್ಕೆ ನಾನು ಮಶ್ರೂಮ್ಸ್ನೆಲ್ಲ ಒಂದು ಸೈಡ್ಗೆ ತೊಗೊಂಬಿಟ್ಟು ಗೀ ಎಲ್ಲ ಮಿಕ್ಕಿರುತ್ತಲ್ಲ ಆ ಗೀಯಲ್ಲಿ ಚಿಲ್ಲೀಸ್ನ ಸ್ಲೈಸ್ ಮಾಡಿಬಿಟ್ಟು ಒಂದು 3 ಚಿಲ್ಲೀಸ್ನ ಸ್ಲೈಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸಾರ್ಟ್ ಮಾಡಿದ್ರೆ ಸೊ ದಟ್ ಆ ಸ್ಪೈಸಿ ಫ್ಲೇವರ್ ಮಶ್ರೂಮ್ಸ್ಗೆ ಅದು ಎನ್ಹ್ಯಾನ್ಸ್ ಆಗುತ್ತೆ. ಈಗ ಮಶ್ರೂಮ್ ಗೀ ರೋಸ್ಟ್ ಈಸ್ ರೆಡಿ. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಪಿಕಲ್ಡ್ ಆನಿಯನ್ ಮಾಡುವ ವಿಧಾನ: ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ ಮತ್ತು ನಾರ್ಮಲ್ ವಾಟರ್ ಆ್ಯಡ್ ಮಾಡಿ ಚಾಪ್ಡ್ ಆನಿಯನ್, ಈ ಥರ ಬಿಡಿಯಾಗಿ ಚಾಪ್ಡ್ ಆನಿಯನ್ನ ಸೇರಿಸಿ ಅದನ್ನು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಬೇರೆ ಬೌಲ್ಗೆ ಸೇರಿಸ್ಕೋಬೇಕು. ಈ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಆನಿಯನ್ನಲ್ಲಿರೋ ಘಾಟು ಹೋಗುತ್ತೆ. ಈ ಆನಿಯನ್ಸ್ನ ರೂಮ್ ಟೆಂಪರೇಚರಲ್ಲಿ ಇಡಬಾರ್ದು. ಇದೆಲ್ಲ ಮಾಡೋ ಪ್ರೊಸೀಜರ್ ಎಲ್ಲ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಕೂಲಾಗೇ ಇರಬೇಕು ಪಿಕಲ್ಡ್ ಆನಿಯನ್. ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಆದ ನಂತರ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಸೇರಿಸ್ಕೋಬೋದು, ಇಲ್ಲದಿದ್ದರೆ ಪರವಾಗಿಲ್ಲ, ಟೇಸ್ಟ್ ಅದೇ ರೀತಿಯಾಗಿರುತ್ತೆ. ಈಗ ತಿನ್ನಲು ಸಿದ್ಧ. ಮಶ್ರೂಮ್ ಗೀ ರೋಸ್ಟ್ ಸೂಪರಾಗಿದೆ.